ಅವತ್ತು ಯಾರೇ ಬಂದು ಪ್ರಕಾಶ್ ಅವರಿಗೆ ಧನ್ಯವಾದಗಳು. ಆ ಸ್ಟ್ರೈಕ್ ಮುಗಿಸುವಂತ ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ಕರ್ನಾಟಕ ಗ್ರಾಮ ಆಡಳಿತ ಸಂಘ ಇವತ್ತು 4 ದಿನದ ಮುಷ್ಕರ ಸುಮಾರು 24 ಬೇಡಿಕೆಗಳನ್ನು 2ನೇ ಹಂತದಲ್ಲಿ ಇಟ್ಟು ಸರ್ಕಾರದಲ್ಲಿ ಈಗಾಗಲೇ ಬೇಡಿಕೆ ಈಡೇರಿಸುವ ಮನವಿ ಕೊಟ್ಟಾಗಿದೆ. ಆದರೆ ಸರ್ಕಾರ ಕ್ರಮ ಕೈಗೊಳ್ಳಲು ಸಾಧ್ಯ ಆಗಿಲ್ಲ ಇದುವರೆಗೂ. 4 ದಿನ ಈಗ ತುಮಕೂರಿನ ಎಲ್ಲ ನಮ್ಮ ಕನ್ನಡ ಪರ ಸಂಘಟನೆಗಳಿರ್ಬೋದು, ಅಲ್ಪಸಂಖ್ಯಾತ ಘಟಕ ಇರ್ಬೋದು, ಆಟೋ ಡ್ರೈವರ್ಸ್ ಇರ್ಬೋದು, ದಲಿತ ಪರ ಸಂಘಟನೆ ಇರ್ಬೋದು, ಮಹಿಳಾ ಘಟಕಗಳಿರ್ಬೋದು, ಹಾಗೆಯೇ ಪ್ರತಿಯೊಂದು ವಿಚಾರವಂತರಿರ್ಬೋದು ಮತ್ತು ಬುದ್ಧಿಜೀವಿಗಳಿರ್ಬೋದು, ಹೀಗೆ ಹಲವಾರು ಸಂಘಟನೆಗಳು ಇವತ್ತು ಈ ಗ್ರಾಮಾಡಳಿತ ಸಂಘದ ಬೇಡಿಕೆಗಳನ್ನು ಈಡೇರಿಸೋಕ್ಕೆ ಸರ್ಕಾರದ ಗಮನ ಸೆಳೆಯುವಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ನಮ್ಮೆಲ್ಲರಿಗೂ ಮೊದಲನೇದಾಗಿ ಇವರೆಲ್ಲರೂ ಕೂಡ ನಮ್ಮ ಜೊತೆ ಹೋರಾಟಗಾರ, ತುಮಕೂರಿನ ಹೋರಾಟಗಾರರು ಇಷ್ಟೇ ಜನ ಇರೋದು, ಇನ್ನೊಂದು ಅಡಿಷನ್ ಆಗ್ಬೋದು ಅಷ್ಟೇ. ಇಂಥ ಹೋರಾಟ ನಿಜಕ್ಕೂ ಭಾಳ ಕಳೆಕಟ್ಟಿದೆ. ಇವತ್ತು ಇವರೆಲ್ಲರೂ ಕೂಡ ಬೆಂಬಲವಾಗಿ ನಮ್ಮ ಗ್ರಾಮಾಡಳಿತ ಸಂಘದ ಪರವಾಗಿ ಬಂದು ನಿಂತಿದ್ದಾರೆ. ನಿಜಕ್ಕೂ ಈ ಒಂದು ಅದ್ಭುತವಾದ ವಿಚಾರ ಇವತ್ತು. ಆದರೆ ಸರ್ಕಾರ ಕೂಡ ಅಷ್ಟೇ, ಇಷ್ಟೊಂದು ಜನ ಬಂದು ಭಾಗವಹಿಸ್ತಾ ಇದ್ದಾರೆ, ಇಷ್ಟೊಂದು ಜನ ಬೇಡಿಕೆ ಈಡೇರಿಸಿದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಇರ್ಬೋದು ಅಥವಾ ಮನೆ ಕಂದಾಯ ಸಚಿವರು ಇರ್ಬೋದು, ಈ ಬೇಡಿಕೆಗಳನ್ನ ಈಡೇರಿಸೋಕ್ಕೆ ಪ್ರಯತ್ನ ಮಾಡಬೇಕು. ಈಗ ಅವ್ರದ್ದೇ ಆದ ದಾರಿ ಇದ್ದಾವೆ. ಅದಕ್ಕೆ ಹೇಳ್ತಾ ಇರೋದು, ನಮ್ಮ ಹೋರಾಟಗಳು ಕೂಡ ನಾವು ಸಾರ್ವಜನಿಕವಾಗಿ ಗೇಟ್ ಹಾಕೋದು, ಬೀಗ ಹಾಕೋದೆಲ್ಲ ಮೌನ ಹೋರಾಟ ಅಂತ ಇದೆ ಸದ್ಯಕ್ಕೆ. ಇನ್ನೂ ಏನಾದರೂ ನಮ್ಮ ಹೋರಾಟಕ್ಕೆ ಅವ್ರು ಬೆಲೆ ಕೊಡಲಿಲ್ಲ ಅಂದರೆ ಸಂಜೆ ನಾವು ತುರ್ತು ಸಭೆ ಕರೆದಿದ್ದೀವಿ. ಆ ಹೋರಾಟವನ್ನು ಹೇಗೆ ಮಾಡಬೇಕು, ನಾವು ಕೂಡ ಹೋರಾಟಗಾರ ಮುಂದೆ ಹೋರಾಟಗಾರ ಬಂದಿರೋದು. ನಾವೇನಕ್ಕೆ ನಾವು ಬೈಂಡಿಂಗಲ್ಲಿದ್ದೀವಿ, ಕರ್ನಾಟಕ ನಾಗರಿಕ ಸೇವೆ ಏನಿದೆ ಬೈಂಡಿಂಗಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಇದನ್ನು ಹೊರತುಪಡಿಸಿ ಮಾಡಿದ್ರೆ ಸರ್ಕಾರಕ್ಕೆ ತೊಂದರೆ ಆಗ್ತದೆ. ಇದನ್ನು ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದನ್ನು ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ನಾನು ಬೇಡಿಕೆಯನ್ನು ಬೇಗ ಈಡೇರಿಸಿ. ನಾವು ಕೇಳ್ತೀನಿ 24 ಬೇಡಿಕೆ ಈಡೇರಿಸಬೇಡಿ, ಅಟ್ಲೀಸ್ಟ್ ಯಾವುದು ಪ್ರಿಯಾರಿಟಿ ಇದೆ, ಯಾವುದನ್ನು ಮಾಡಬೇಕು, ಯಾವುದು ಮಾಡಬಾರ್ದು ಕರೀರಿ, ನಾವು ಬರ್ತೀವಿ. ರಾಜ್ಯ ಸಂಘದ ಅಧ್ಯಕ್ಷರಿದ್ದಾರೆ, ಯೋಗೇಶ್ ನಾಯ್ಕ ಇದ್ದಾರೆ, ಶಿವನ ನಾಯ್ಕ ಇದ್ದಾರೆ, ಈ ಥರ ನಮ್ಮ ಪದಾಧಿಕಾರಿಗಳು ಇದ್ದಾರೆ, ನಮ್ಮ ಷಡಾಕ್ಷರಿ ಸರ್ ಇದ್ದಾರೆ, ಕೃಷ್ಣಮೂರ್ತಿ ಇದ್ದಾರೆ. ಕರೀರಿ 4 ಜನನ ಕರೆದು ಮಾತಾಡಿ, ಯಾವುದನ್ನು ಮಾಡಬೇಕು ಯಾವ್ದು ಬಿಡಬೇಕು ಅಂತ ಹೇಳ್ತೀನಿ. ಅವಾಗ ಅದನ್ನೂ ಮಾಡದೆ ಹೋದರೆ ಮುಂದಿನ ಹೋರಾಟಕ್ಕೆ ಸರ್ಕಾರ ಜವಾಬ್ದಾರಿ ಆಗ್ತದೆ. ಅರ್ಥ ಮಾಡ್ಕೋಬೇಕು ದಯವಿಟ್ಟು. ನರಸಿಂಹರಾಜು ಜಿಲ್ಲಾಧ್ಯಕ್ಷರು, ಹಾಗೆಯೇ ಕರ್ನಾಟಕ ರಾಜ್ಯದ ಸೀನಿಯರ್ ವೈಸ್ ಪ್ರೆಸಿಡೆಂಟ್, ಸರ್ಕಾರ ನೌಕರ ಸಂಘ. ಧನ್ಯವಾದ. ಏನಿವತ್ತು ಗ್ರಾಮಾಧಿಕಾರಿಗಳು ಸುಮಾರು 4 ದಿನಗಳಿಂದ ಅವರ 25 ಬೇಡಿಕೆಗಳನ್ನ ಈಡೇರಿಸಬೇಕು ಅಂತೇಳಿ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಹೋರಾಟ ಮಾಡ್ಕೊಂಬರ್ತಾರೆ. ಈ ನಮ್ಮ ರಾಜ್ಯ ಸರ್ಕಾರ ಇಲ್ಲಿವರೆಗೂ ಯಾವುದೇ ರೀತಿಯಂತ ಅವ್ರಿಗೆ ಸ್ಪಂದನೆ ಮಾಡಿಲ್ಲ. ಹಾಗೆ ನಮ್ಮ ಮನೆ ಜಿಲ್ಲಾಧಿಕಾರಿಗಳು ಅವ್ರು ಏನು ಮಾಡ್ತಾಯಿದ್ದಾರೆ, ಮಾಡ್ತಾಯಿದ್ದಾರೆ ಅಂತ ಇಲ್ಲಿವರೆಗೂ ಅವರು ತಿಳುವಳಿಕೆ ಬಂದು ನೋಡಿಲ್ಲ ಅವರು. ಯಾಕಂದರೆ ಇವತ್ತು ನಾವು ಯಾವುದೇ ಒಂದು ಸಾರ್ವಜನಿಕರಾಗಲಿ, ಒಬ್ಬ ಹಿರಿಯ ಅಧಿಕಾರಿಗಳಾಗಲಿ ಯಾರಾದರೂ ಅವ್ರ ಕಚೇರಿಗೆ ಹೋದಾಗ ಕೂತ್ಕೊಳ್ಳೋಕ್ಕೆ ಒಂದು ಚೇರ್ ಗತಿ ಇಲ್ಲ, ಅಲ್ಲಿ ಒಂದು ಲ್ಯಾಪ್ಟಾಪ್ ಕೊಟ್ಟಿಲ್ಲ ಅವ್ರಿಗೆ ಏನು ಸೇಫ್ಟಿ ಮಾಡಿದ್ದಾರೆ ಇವರು. ಆ ವಿರುದ್ಧವಾಗಿ ಇವತ್ತೇನು ನಮ್ಮ ಗ್ರಾಮಾಧಿಕಾರಿಗಳು ಇಲ್ಲಿವರೆಗೂ ಹೋರಾಟ ಮಾಡ್ಕೊಂಬಂದರೋ ಸಂಪೂರ್ಣವಾಗಿ ಮುಗ್ಯೋವರೆಗೂ ಅವ್ರ ಜೊತೆ ನಾವಿದ್ದು ನಮ್ಮ ಕನ್ನಡ ಪರ ಸಂಘಟನೆಗಳು ಏನು ಇಲ್ಲಿವರೆಗೂ ಹೋರಾಟ ಮಾಡ್ಕೊಂಡು ಎಲ್ಲದರಲ್ಲೂ ಗೆದ್ಕೊಂಬಂದಿದ್ದಾರೋ ಅದೇ ರೀತಿಯಾಗಿ ಅವ್ರ ಜೊತೆ ಇದ್ದು ನಾವು ಇಲ್ಲಿವರೆಗೂ ಗೆದ್ಲುವಂಥ ಕೆಲಸ ಮಾಡಿಕೊಡ್ಬೇಕು ಅಂತ ನಾನು ಸಮಿತಿ ಕೇಳ್ಕೊತೀವಿ ಸರ್. ಅತಿ ಶೀಘ್ರದಲ್ಲಿ ನಮ್ಮ ಸ್ನೇಹಿತರು ಹೇಳ್ತಾರೆ, ನಾಳೆ ರಸ್ತೆ ತಡೆ ಮಾಡುವಂಥ ಕೆಲಸ ಮಾಡಬೇಕು ಅಂತ ಇದ್ದೀವಿ. ಅದನ್ನು ಮಾಡ್ತೀವಿ. ಇಲ್ಲ ಅಂದರೆ DC ಕಚೇರಿನ ಮುತ್ತಿಗೆ ಹಾಕುವಂಥ ಕೆಲಸನೂ ಮಾಡ್ತೀವಿ ನಾವು ಸದ್ಯದಲ್ಲಿ. ಅರುಣ್ ಕುಮಾರ್ ರಾಜ್ಯಾಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ. ಗ್ರಾಮ ಆಡಳಿತ ಅಧಿಕಾರಿಗಳು ಏನು ಒಂದು ಮುಷ್ಕರವನ್ನು 4ನೇ ದಿನಕ್ಕೆ ಕಾಲಿಟ್ಟಿದೆ. ನಮ್ಮ ನರಸಿಂಹರಾಜ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಅವರ ಒಂದು ಕರೆಯ ಮೇರೆಗೆ ಎಲ್ಲ ಕನ್ನಡ ಪರ ಸಂಘಟನೆಯವರು ಇಲ್ಲಿ ಬಂದು ಇವತ್ತು ಮುಷ್ಕರಕ್ಕೆ ಭಾಗಿಯಾಗಿದ್ದೇವೆ. ಅವರಿಗೆ ಇದೊಂದೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ಕನ್ನಡ ಪರ ಸಂಘಟನೆಯವರು ನಾವೆಲ್ಲರೂ ಕೂಡ ನಾಳೆಯಿಂದನೇ ಕೂಡ ನಾವು ಕೂಡ ಅವ್ರ ಜೊತೆ ಕೂತ್ಕೊಂಡು ಪ್ರತಿಭಟನೆಯನ್ನು ಮಾಡ್ತೀವಿ. ಈಗ ಏನು 24 ಬೇಡಿಕೆಗಳನ್ನು ಕೊಟ್ಟಿದ್ದಾರೆ, 24 ಬೇಡಿಕೆಗಳನ್ನು ಅವ್ರ ಮನೆ ಕಟ್ಕೊಳಕ್ಕಲ್ಲ, ಇಲ್ಲ ಯಾರನ್ನ ಕಾರ್ ತಗೊಳಕ್ಕಲ್ಲ, ಎಲ್ಲನೂ ಕೂಡ ಜನಗಳಿಗೋಸ್ಕರ. 24ರಲ್ಲಿ ಒಂದು ಉದಾಹರಣೆ ಹೇಳ್ತೀನಿ ಕೇಳಿ. ಯಾವುದೋ ಒಂದು ಗ್ರಾಮದಲ್ಲಿ ಕಚೇರಿ ತೆಗಿಬೇಕು ಅಂತ, ಆ ಕಚೇರಿ ಅಲ್ಲೇ ತೆಗೆದ್ರೆ ಒಬ್ಬ ರೈತ, ಒಬ್ಬ ದಲಿತ, ಒಬ್ಬ ಯಾರೋ BP ಶುಗರ್ ಇಲ್ದವರು, ಏಜ್ ಆದವ್ರು ಬರ್ತಾರೆ. ಬಂದಾಗ ಅಲ್ಲೇ ತಕ್ಷಣದಲ್ಲಿ ಕೆಲಸ ಆದರೆ ಅವ್ನು ಹಂಗೆ ಜಲ್ದಿ ಮನೆಗೆ ಹೋಗ್ತಾನೆ 5 ನಿಮಿಷ 10 ನಿಮಿಷಕ್ಕೆಲ್ಲ. ಆದರೆ ಅವನು ಅಲ್ಲಿಂದ ಊರಿಂದ ಬಂದು ತುಮಕೂರಿಗೆ ಬಂದು ಬಸ್ ಸ್ಟ್ಯಾಂಡಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ಇಲ್ಲಿ ಅವನಿಗೆ ಎಷ್ಟು ವೇಳೆ ಆಗುತ್ತೆ, ಜೊತೆಗೆ ಎಷ್ಟು ಖರ್ಚಾಗುತ್ತೆ.
ಒಂದು ಬಸ್ ಸ್ಟ್ಯಾಂಡಿಂದ ಇಲ್ಲಿಗೆ ಆಟೋಗೆ ಬರ್ಬೇಕಂದ್ರೆ 50 ರೂಪಾಯಿ, ಪಾಪ ಊರಿಂದ ಬರ್ಬೇಕಾದ್ರೆ ಅಲ್ಲೊಂದು 20 ರೂಪಾಯಿ, ಇವೆಲ್ಲ ಆಗ್ತವೆ. ಆಮೇಲೆ 8 ಅವರ್ ಅವನಿಗೆ ವೇಳೆ ವೇಸ್ಟ್ ಆಗುತ್ತೆ. ಅದರಿಂದ ಆ 8 ಅವರ್ ಅವನು ಪಾಪ ಅವ್ರ ಊರಲ್ಲಿದ್ದರೆ ಒಂದು 800 ರೂಪಾಯಿ 700 ರೂಪಾಯಿ ದುಡ್ಡು ದುಡ್ಕೊಂತಾನೆ. ಅದರಿಂದ ಈ ಎಲ್ಲ 24 ಬೇಡಿಕೆಗಳನ್ನು ನಾವು ನೋಡಿದಾಗ ಯಾವ ಈಡೇರಿಸಲಿರೋಂಥದ್ದಲ್ಲ, ಎಲ್ಲ ಈಡೇರಿಸೋ ಅಂತ ಅವೇನೆ. ಆದರೂ ಕೂಡ ಸೌಜನ್ಯ ಕೂಡ ಈ ಸರ್ಕಾರ ಏನು ಕಣ್ಣೈತೋ ಕಿವಿ ಐತೋ ಗೊತ್ತಿಲ್ಲ. ಒಟ್ಟಿಗೆ ಈ ಸರ್ಕಾರಗಳು ಅಟ್ಲೀಸ್ಟು ನಮ್ಮವ್ರು ಬಂದು 4 ದಿನ ಆಗೈತಲ್ಲ ಮುಷ್ಕರ ಕೂತ್ಕೊಂಡು ಏನು ಅಂತನೂ ಒಬ್ಬ ಸೌಜನ್ಯಕ್ಕೆ ಒಬ್ಬ ರಾಜಕಾರಣಿ ಬರ್ಬೋದಾಯ್ತು. ಇವತ್ತು ನಮಗೆ ನಾಚಿಕೆ ಆಗ್ತಿದೆ. ಅದರಿಂದ ಏನನ್ನ ಮುಂದಿನ ದಿನಗಳಲ್ಲಿ ಆಗಲಿಲ್ಲ ಅಂದರೆ ಶನಿವಾರ ಸಂಜೆ ಒಂದು ಪಂಜಿನ ಮೆರವಣಿಗೆನೂ ಮಾಡಿಸೋಣ, ಜೊತೆಗೆ ಸೋಮವಾರ ಜಿಲ್ಲಾಧಿಕಾರಿ ಕಚೇರಿನ ಬೀಗನೂ ಕೂಡ ಹಾಕ್ಸೋಣ. ಯಾರೂ ಕೂಡ ಇದರಿಂದ ದುಡಿಗಳೋದು ಬೇಡ, ಯಾವುದೇ ಕಾರಣಕ್ಕೂ ಕೂಡ ಜಯ ಸಿಗತಕ್ಕ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ಇನ್ನೊಂದು ಸರಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ಮತ್ತು ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರು ಧನ್ಯಕುಮಾರ್ ಅಂತ. ಸರ್ ನಮಸ್ತೆ ಸರ್, ನನ್ನ ಹೆಸರು ಎಮ್ನೂರ್ ಅಂತೇಳಿ, ಕರ್ನಾಟಕ ರಾಜ್ಯ ಗ್ರಾಮೀಣಾಡಳಿತಾಧಿಕಾರಿಗಳ ಕೇಂದ್ರ ಸಂಘದ ತಾಲೂಕು ಘಟಕದ ಪ್ರಧಾನ ಕಾರ್ಯದರ್ಶಿ ಮತ್ತು ರಾಜ್ಯ ಸಂಘದ ಯೋಜನೆ ಕಾರ್ಯದರ್ಶಿ. ನಮ್ಮ ಬೇಡಿಕೆಗಳನ್ನು ಈಡೇರಿಕೆಗಾಗಿ 2ನೇ ಅವಧಿ ಮುಷ್ಕರವನ್ನು ದಿನಾಂಕ 10/2/2025 ನಡೆಸ್ಕೊಂಡು ಬರ್ತಾಯಿದ್ದೀವಿ ಸರ್. ಇದನ್ನು 4ನೇ ದಿನ. ನಮ್ಮ ಈ ಮುಷ್ಕರಕ್ಕೆ ಬೆಂಬಲಿಸಿ ಈ ದಿನ ತುಮಕೂರು ಜಿಲ್ಲೆಯ ಕನ್ನಡ ಪರ ಒಕ್ಕೂಟಗಳ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ರೈತ ಸಂಘ ಹಾಗೂ ಪ್ರಗತಿಪರ ಚಿಂತಕರು ಮತ್ತು ಬೀದಿ ಬದಿ ವ್ಯಾಪಾರಿಗಳು ಹಾಗೂ ಇನ್ನಿತರ ಎಲ್ಲ ಸಂಘಟನೆಗಳ ಒಕ್ಕೂಟದಿಂದ ಈ ದಿನ ನಮ್ಮ ಮುಷ್ಕರಕ್ಕೆ ಬೆಂಬಲ ಸೂಚಿಸಿ ಬಂದು ಹೋರಾಟಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಸರ್. ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಆಮೇಲೆ ಈ ದಿನ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಹಿರಿಯ ಉಪಾಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರಾದ ನರಸಿಂಹರಾಜ್ ಸರ್ ಅವರು ಸಹ ಬಂದು ನಮಗೆ ಬೆಂಬಲವಾಗಿ ನಿಂತಿದ್ದಾರೆ ಸರ್. 4 ದಿನ ಆದ ನಂತರ ಈ ದಿನ ಸರ್ಕಾರದ ಪರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಬಂದ್ಬಿಟ್ಟು ನಮ್ಮ ಅಹವಾಲನ್ನು ಸ್ವೀಕರಿಸಿ ಸರ್ಕಾರದ ಗಮನಕ್ಕೆ ತರುವುದಾಗಿ ತಿಳಿಸಿರ್ತಾರೆ ಸರ್. ಆಮೇಲೆ ಇಲ್ಲಿ ತಮಗೆ ತಿಳಿಯಪಡಿಸಿದ್ದೇನೆಂದರೆ ಸರ್, ನಮ್ಮ ಬೇಡಿಕೆಗಳ ಬಗ್ಗೆ ನಾವೇನು ಪಟ್ಟಿ ಮಾಡಿದ್ವಲ್ಲ ಸರ್, ಈ ದಿನ ಎಲ್ಲ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಏನು ಮುಖಂಡರುಗಳೆಲ್ಲ ಬಂದಿದ್ರಲ್ಲ, ಅವರು ಒಂದು ಮಾತು ಹೇಳಿದ್ರು ಸರ್, ಇವ್ಯಾವ ಬೇಡಿಕೆಗಳು ನಿಮ್ಮ ಬೇಡಿಕೆಗಳಲ್ಲವೇ ಅಲ್ಲ, ಇವೆಲ್ಲ ಸಾರ್ವಜನಿಕ ಬೇಡಿಕೆಗಳು. ಈ ಬೇಡಿಕೆಗಳನ್ನು ಸರ್ಕಾರ ಇಷ್ಟು ದಿನ ಬಿಟ್ಟಿರೋದೇ ಒಂದು ದುರಂತ. ಈ ಬೇಡಿಕೆಗಳನ್ನು ಈ ಕೂಡಲೇ ಈಡೇರಿಸಬೇಕಂತ ಒಂದು ಮಾತನ್ನು ಹೇಳಿದ್ದಾರೆ ಸರ್. ಇವ್ಯಾವ ನಮ್ಮ ಬೇಡಿಕೆಗಳಲ್ಲ ಸರ್, ನಾವು ಕೇಳ್ತಾ ಇರೋದೆಲ್ಲ ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿಯೇ ಇವತ್ತಿನ ಸಂಘಟನೆಗಳು ಒಕ್ಕೂಟ ಎಲ್ಲ ಬಂದು ನಮಗೆ ಬೆಂಬಲ ನೀಡಿರೋದು. ನಾಳೆ ದಿನ ನಾವು ಸಾರ್ವಜನಿಕರಿಗೆ ಇನ್ನಷ್ಟು ಹುಮ್ಮಸ್ಸಿನಿಂದ ಸೇವೆಯನ್ನು ಒದಗಿಸೋಕ್ಕೆ ಒಂದು ಕಾರಣೀಭೂತ ಆಗಿದೆ ಸರ್. ಹಾಗಾಗಿ ಅವ್ರಿಗೆಲ್ಲರಿಗೂ ನಾನು ನಮ್ಮ ಗ್ರಾಮಾಡಳಿತಾಧಿಕಾರಿಗಳ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಸರ್, ಮತ್ತು ಧನ್ಯವಾದಗಳನ್ನು ತಿಳಿಸ್ತೀನಿ ಸರ್. ಇಲ್ಲ ಸರ್, ಈ ದಿನ ಬಂದಿದ್ದರು ಸರ್. 4ನೇ ದಿನಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಬೆಳಗ್ಗೆ ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿ ಸರ್ಕಾರಕ್ಕೆ ತಿಳಿಯಪಡಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸರ್. ನಮ್ಮದು ಅನಿರ್ದಿಷ್ಟಾವಧಿ ಸರ್. ನಮ್ಮ ಬೇಡಿಕೆಗಳು ಈಡೇರಿವರೆಗೂ ನಮ್ಮ ಮುಷ್ಕರ ಮುಂದುವರಿಯುತ್ತೆ ಸರ್.